ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಹಿಳೆಯರ ಹಕ್ಕು ಮತ್ತು ಸಂರಕ್ಷಣೆ ಕುರಿತಾಗಿ ಸಂವಾದವನ್ನು ಮಾಡಲಿಕ್ಕೆ ನಮ್ಮೊಡನಿದ್ದಾರೆ ಕಲಬುರಗಿ ಹೈಕೋರ್ಟ್ನ ನ್ಯಾಯವಾದಿಗಳಾದ ಶ್ರೀಮತಿ ಆರತಿ ತಿವಾರಿಯವರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದ. ಮಹಿಳೆಯರ ಹಕ್ಕು ಅಂದರೆ ಅದು ಮೂಲಭೂತ ಹಕ್ಕು ಹೌದು, ಅದು ಮಾನವ ಹಕ್ಕು ಕೂಡ ಹೌದು. ಮಹಿಳೆಯರು ಸಬಲರಾಗಬೇಕು, ಎಲ್ಲ ಹಂತಗಳಲ್ಲಿ ಅವರಿಗೆ ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ. ಇವತ್ತಿನ ಒಂದು ಆಧುನಿಕ ಸಮಾಜದಲ್ಲಿ ಮಹಿಳೆಯರ ಹಕ್ಕುಗಳು ಇದ್ದರೂ ಕೂಡ ಸಾಕಷ್ಟು ದೌರ್ಜನ್ಯಗಳಾಗ್ತವೆ, ತೊಂದರೆಗಳು ಒಳಗಾಗ್ತಾರೆ. ಅದು ಮನೆಯಿಂದಲೇ ಪ್ರಾರಂಭ ಆಗ್ತದೆ, ಸಮಾಜದಲ್ಲೂ ಕೂಡ ಆಗ್ತದೆ. ಒಟ್ಟು ಮಹಿಳೆಯರಿಗಿರುವಂಥ ಹಕ್ಕು ಮತ್ತು ಸಂರಕ್ಷಣೆ ಕುರಿತಾಗಿ ಮಾಹಿತಿ ನೀಡಲು ಮೇಡಮ್ ಅವರು ಜೊತೆಗಿದ್ದಾರೆ. ಮೇಡಮ್ ಅವರು ಹೇಳಿ, ಭಾರತೀಯ ಹೆಣ್ಣು ಮಗಳು ಮತ್ತು ಮಹಿಳೆ ಅವರ ಒಂದು ಸ್ಥಿತಿಗತಿಯ ಬಗ್ಗೆ ತಾವೇನು ಹೇಳ್ತೀರಿ? ಭಾರತೀಯ ಹೆಣ್ಣು ಮಕ್ಕಳ ಸ್ಥಿತಿಗತಿ ಹೇಳಬೇಕಂದ್ರೆ, ನಾವು ಪ್ರಾಚೀನ ಕಾಲದ ನಮ್ಮ ಭಾರತದ ಒಂದು ಇತಿಹಾಸವನ್ನು ಪರಿಗಣಿಸಿದಾಗ ಬಸವಣ್ಣನವರಾಗಿರ್ಬೋದು 12ನೇ ಶತಮಾನದಲ್ಲಿ ಯಾವತ್ತೂ ಭಾರತದಲ್ಲಿ ಮಹಿಳೆಗೆ ಒಂದು ಆದ್ಯ ಮಹತ್ವವನ್ನು ಕೊಡ್ತಾ ಬಂದಿರುತ್ತದೆ. ಆಮೇಲೆ ಮುಂದೆ ಯಾವ ಥರ ಎಲ್ಲಿ ಫಾರಿನ್ ಇನ್ವೇಷನ್ಸ್ ನಮ್ಮ ಥರ ಆಯಿತು, ಬೇರೆ ದೇಶದ ಜನರ ಕಡೆಯಿಂದ ನಾವು ಆಳ್ವಿಕೆಗೆ ಕಾರಣರಾದ್ವಿ. ಆವಾಗ ಈ ಮಹಿಳೆಯರ ಪರಿಸ್ಥಿತಿ ಒಂದು ಅವರಿಗೆ ಅನುಗುಣ ಆಗುವಂತೆ ಬದಲಾವಣೆಗಳನ್ನು ಕಾಣಲಾಯಿತು. ನಮ್ಮಲ್ಲಿ ನಾವು ನೋಡ್ತೀವಿ, ಮೈತ್ರಿ ಆಗಿರ್ಬೋದು, ಆ ಥರ ಸಾಕಷ್ಟು ಸ್ಕಾಲರ್ಸ್, ಸಾಕಷ್ಟು ಭಾರತದ ಒಂದು ಇತಿಹಾಸದಲ್ಲಿ ಅವ್ರ ಬಗ್ಗೆ ನಾವು ಓದಿರ್ಲಿಕ್ಕೆ, ಮೈತ್ರಿ ಗಾರ್ಗಿ ಅವರೆಲ್ಲ ಸಾಕಷ್ಟು ಜನ ಇರ್ತಾರೆ. ಆದರೆ ಈ ಮುಂದೆ ಮತ್ತೆ ಇದೇನು ಫಾರಿನ್ ಇನ್ವೇಷನ್ಸ್ ಆಯಿತು, ಆವಾಗ ಎಲ್ಲ ಮಹಿಳೆಯ ಪರಿಸ್ಥಿತಿ ಅವರಿಗೆ ಅನುಗುಣವಾಗಿ ಕಾನೂನುಗಳನ್ನು ತಂದುಬಿಟ್ಟು ಅದು ಒಂದು ಬಹಳ ಸರಿ ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಬದಲಾದ ಸಮಾಜದಲ್ಲಿ ಮಹಿಳೆಯರಿಗೆ ಏನು ಸಿಗಬೇಕೋ ಹಕ್ಕುಗಳು, ಅವರ ಸಂರಕ್ಷಣೆ ಹೇಗಾಗಬೇಕು ಅದು ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಮಹಿಳೆಯ ಪರಿಸ್ಥಿತಿಯು ಭಾರತದಲ್ಲಿ ಒಂದು ಕೆಳಮಟ್ಟಿಗೆ ಮುಟ್ಟಿತ್ತು ಅಂತ ನನಗೆ ಇದು ಅನಿಸಿಕೆ. ಆದರೆ ಸರ್ಕಾರ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಕಾನೂನುಗಳನ್ನು ತಂತು, ವಿಧಿವಿಧಾನಗಳನ್ನು ಜಾರಿ ಮಾಡಿತು, ಅನುಷ್ಠಾನ ಮಾಡಿತು. ಅದೀಗ ಒಂದು ರೀತಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ ಇಲ್ಲ? ಹೌದು. ನಮ್ಮ ಭಾರತ ಒಂದು ಸ್ವಾತಂತ್ರ್ಯ ಪಡೆದ ನಂತರ ಸಾಕಷ್ಟು ಒಂದು ಕಾರ್ಯನೀತಿಗಳು ಆಗಲಿ, ಎನಾಕ್ಟ್ಮೆಂಟ್ಸ್ ಆಗಲಿ, ಅವೆಲ್ಲಗಳನ್ನು ಭಾರತ ಸರ್ಕಾರವು ಆವಾಗ ತಂದಿದೆ. ಈ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ ಇದೆ. ಇದೇನಂತಂದರೆ, ಹೆಣ್ಮಕ್ಳಿಗೆ ಎಲ್ಲಿ ಒಂದು ಒತ್ತಿ ಹಾಕಿರುತ್ತಾರೆ ಅಥವಾ ಬೆಳವಣಿಗೆ ಅಥವಾ ಈಕ್ವಲ್ ಸ್ಟೇಟಸ್, ಈಕ್ವಲ್ ಅರ್ನ್, ಈಕ್ವಲ್ ಪೇ ಯಾವುದಕ್ಕೆ ಒಂದು ಅಪಾರ್ಚುನಿಟಿ ಇಲ್ಲ, ಇದಕ್ಕೆಲ್ಲ ನಾವು ಹೆಣ್ಮಕ್ಳ ಸಬಲೀಕರಣಿಗೆ ಮತ್ತು ಒಂದು ಪುರುಷರ ಪ್ರಾಧಾನ್ಯ ಸಮಾಜವಾಗಿರೋದ್ರಿಂದ ಇವರಿಗೆಲ್ಲ ರಿಸರ್ವೇಷನ್ ಮಾಡಬೇಕು ಅಥವಾ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಅನ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ಸಂವಿಧಾನ ಮಾಡಿ ಪ್ರೊಟೆಕ್ಷನ್ ಕೊಟ್ಟಿದೆ ಅಂತ ನಮ್ಮ ಪಾರ್ಲಿಮೆಂಟಲ್ಲಿ ಸಾಕಷ್ಟು ಕಾನೂನುಗಳನ್ನು ರಚನೆ ಮಾಡಲಾಗಿದೆ. ಈಗ ಆರತಿ ತಿವಾರಿ ಅವರೇ, ನಾವು ಒಂದು ಹೆಣ್ಣು ಮಗುವಿನ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಮಗು ಭ್ರೂಣದಲ್ಲಿ ಇದೆ ಅಂತ ಹೇಳುವಾಗಲೇ ಭಾಳಷ್ಟು ಒಂದು ಭ್ರೂಣ ಹತ್ಯೆ ಆಗಬಹುದು ಅಂಥದ್ದೆಲ್ಲ ಆಗ್ತದೆ. ಅದಕ್ಕೆ ಕಟ್ಟುನಿಟ್ಟಿನ ಕಾನೂನನ್ನು ತಂತು. ಆಮೇಲೆ ಮಹಿಳೆಯಾಗಿ ಪರಿವರ್ತನೆ ಆದ ಮೇಲೆ ಅವಳಿಗೆ ಸಿಗಬೇಕಂತ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಪರಿಸ್ಥಿತಿ ಬಂತು. ಈ ಬಗ್ಗೆ ತಾವೊಂದೆರಡು ಮಾತಾಡಿ. ಈಗ ಹೆಣ್ಣು ಮಗುವಿನ ಭ್ರೂಣ ಪರಿಸ್ಥಿತಿಯಲ್ಲಿ ಇರುವಾಗ ಅವಳ ಫೈಟ್ ಆ್ಯಕ್ಚುಲಿ ಅಲ್ಲೇ ಬಿಗಿನ್ ಆಗಿರೋದು. ದ ಮೂಮೆಂಟ್ ಚೈಲ್ಡ್ ಈಸ್ ಕನ್ಸೀವ್ಡ್ ಎಲ್ಲಿ ಅಂತಂದರೆ ಪ್ರಿನೇಟಲ್ ಡಯಾಗ್ನೋಸ್ಟಿಕ್ಸ್ ಆ್ಯಕ್ಟ್ ಅಂತ ತಂದಿದ್ದಾರೆ. ಸೊ ಅಲ್ಲಿ ನಾವು ಎಲ್ಲಿಗೆ ಕಾನೂನು ಮಾಡಬೇಕಾಯಿತು ಅಂದರೆ, ಆ ಭ್ರೂಣಿನ ಒಂದು ಲಿಂಗವನ್ನು ಪತ್ತೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದನ್ನು ನೀವು ಐಡೆಂಟಿಫೈ ಮಾಡಿ ಆ ಭ್ರೂಣವು ಒಂದು ಹುಡುಗಿ ಇದೆಯೋ ಅಥವಾ ಹುಡುಗ ಇದೆ, ಮೇಲ್ ಇದೆಯೋ ಫಿಮೇಲ್ ಇದೆಯೋ ಅಂತ ಐಡೆಂಟಿಫೈ ಮಾಡಿ, ಅದು ಆ ಥರ ಮಾಡಿ ಏನು ಮಾಡ್ತಾ ಇದ್ರು ಅಂದರೆ, ಫಿಮೇಲ್ ಇದ್ರೆ ಅದನ್ನ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡ್ತಾ ಇದ್ರು. ಸೊ ಅಲ್ಲಿ ಆ ಥರ ಆಗೋದ್ರಿಂದ ಒಂದು ಟೈಮಲ್ಲಿ ಸಮಯ ಹಿಂಗೆ ಬಂತಂದ್ರೆ, ರೇಷಿಯೋ ಬಿಟ್ವೀನ್ ಮೆನ್ ಆ್ಯಂಡ್ ವಿಮೆನ್ ಅಂದರೆ ಪುರುಷ ಮತ್ತು ಮಹಿಳೆಯರ ಒಂದು ರೇಷಿಯೋನಲ್ಲಿ ಭಾಳಷ್ಟು ವ್ಯತ್ಯಾಸ ಬಂತು. ಸೊ ಈ ಥರ ಅದನ್ನು ತಡೆ ಹಿಡಿಸಲು ಮತ್ತು ಅದನ್ನು ನಿಯಂತ್ರಣಗೊಳಿಸಲು ಈ ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಆ್ಯಕ್ಟ್ ಅಂತ ಕಟ್ಟುನಿಟ್ಟಾಗಿ ತಂದು ಇದರಲ್ಲಿ ಅಮೆಂಡ್ಮೆಂಟ್ಸ್ ಕೂಡ ಮಾಡಿ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳೋ ಥರ ಮಾಡಿದ್ದಾರೆ. ಇದರಿಂದ ಬಹಳಷ್ಟು ಭ್ರೂಣ ಹತ್ಯೆಗಳು ಅಥವಾ ಭ್ರೂಣದ ಲಿಂಗ ಪರೀಕ್ಷೆ ಅದನ್ನು ನಿಂತು ಹೋಗಿದೆ. ಸೊ ಇದರಿಂದ ಮಹಿಳೆಯ ಜನಸಂಖ್ಯೆಯರು ಕೂಡ ಒಂದು ಎಫೆಕ್ಟ್ ಆಗಿ ಇಂಪ್ರೂವ್ಮೆಂಟ್ ಇದೆ, ಅಥವಾ ಈ ಥರ ಇದೊಂದು ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೂ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು. ಹೌದು. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ನಾವು ಏನು ಹೇಳ್ತೇವೆ ಅಂದರೆ, ಹಿಂದೆಲ್ಲ ಒಂದು ಮಾತಿತ್ತು,
ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿದಂತೆ, ಅಂದರೆ ಭಾಳ ನಮಗೆ ಸಂಸಾರಕ್ಕೆ ಸಮಾಜಕ್ಕೆ ಬಣ್ಣ. ಆದರೆ ಈಗ ಹೆಣ್ಣೇ ಸಂಸಾರದ ಕಣ್ಣಾಗಿ ಬೆಳಗುವಂಥ ಶಿಕ್ಷಣ ಪದ್ಧತಿ ಬಂದಿದೆ, ಅವಳಿಗೆಲ್ಲ ವ್ಯವಸ್ಥೆಯೂ ಕೂಡ ಬಂದಿದೆ. ಆ ಮಹಿಳೆಯರ ಶಿಕ್ಷಣ ಮತ್ತು ಮದುವೆ ಆ ರೀತಿಯ ಹಂತದಲ್ಲಿ ಕೂಡ ಅವರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ ಅಲ್ಲ? ಹೌದು. ಈಗ ನಿಮಗೆ ನಾನು ಹೇಳಿರೋದು ಭ್ರೂಣ ಹತ್ಯೆದ ಬಗ್ಗೆ. ಈಗ ಮುಂದೆ ಆ ಮಗು ಹುಟ್ಟಿದ ಮೇಲೆ ಫಸ್ಟ್ ರೈಟ್ ದಟ್ ಈಸ್ ಗಿವನ್ ಟು ಹರ್ ಈಸ್ ಕಂಪಲ್ಸರಿ ಎಜುಕೇಶನ್. 6 to 14 years ವರೆಗೆ ಎಲ್ಲ ಮಕ್ಕಳಿಗೂ ಸಹ, ಹೆಣ್ಣು ಮಕ್ಕಳಿಗೂ ಸಹ ಒಂದು ಕಂಪಲ್ಸರಿ ಎಜುಕೇಶನ್ ವಿಚ್ ಈಸ್ ಸ್ಪಾನ್ಸರ್ಡ್ ಬೈ ದ ಗೌರ್ಮೆಂಟ್. ಸೊ ಫ್ರೀ ಎಜುಕೇಶನ್, ಇಟ್ ಈಸ್ ಹರ್ ರೈಟ್. ಸೊ ಇದು ಈ ಕಾನೂನು ಯಾಕೆ ತರಲಾಗಿದೆ ಅಂದರೆ, ಒಂದು ಹೆಣ್ಣು ಮಗುವಿಗೆ ನಾವು ವಿದ್ಯಾಭ್ಯಾಸವನ್ನು ಓದಿಸಿ ಎಜುಕೇಷನ್ ಕೊಟ್ಟಾಗ ಅವಳು ತಮ್ಮ ಲೈಫ್ ಬಗ್ಗೆ ಇಂಡಿಪೆಂಡೆಂಟ್, ಮುಕ್ತವಾಗಿ ಡಿಸಿಷನ್ಸ್ ತಗೊಳ್ಳೋಕ್ಕೆ ಅರ್ಹಳಾಗುತ್ತಾಳೆ. ಸೊ ಪ್ರತಿಯೊಂದು ಅವಳಿಗೆ ಕರಿಯರ್ ಮಾಡೋದಾಗಿರ್ಬೋದು, ಮದುವೆ ಆಗಿರ್ಬೋದು, ಮದುವೆ ಆಗಬೇಕಂದ್ರೆ ಎಂಥವ್ರಿಗೆ ಮದುವೆ ಆಗಬೇಕು, ಈ ಎಲ್ಲ ತನ್ನ ಲೈಫ್ ಬಗ್ಗೆ ಒಂದು ಮುಕ್ತವಾದಂತಹ ಅವಳಿಗೆ ನಿರ್ಣಯ ತಗೊಳ್ಳಿಕ್ಕೆ ಸಬಲೀಕರಣ ಮಾಡೋಗೋಸ್ಕರ ಈ ರೈಟ್ ಟು ಎಜುಕೇಷನ್ ಅಂತ ಏನು ಬಂದಿದೆ. ಸೊ ಈ ಆ್ಯಕ್ಟನ್ನು ಒಂದು ತಂದಿದ್ದಾರೆ, ಶಿಕ್ಷಣ ಹಕ್ಕು ಕಾಯ್ದೆ. ಆಮೇಲೆ ಅದ್ರ ಮುಂದೆನೆ ಮತ್ತೆ ಬರೋದು ಪ್ರಿವೆನ್ಷನ್ಗೋಸ್ಕರ, ಅಲ್ಲೇ ಇಮಿಡಿಯೇಟ್ ಪ್ರಿವೆನ್ಷನ್ಗೊಂದು ಮಾಡಿದ್ದಾರೆ, ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆ್ಯಕ್ಟ್. ಅದು ಒಂದು ಇವತ್ತು ಸಹ ನಾವು ನೋಡ್ತೀವಿ ರೂರಲ್ ಇಂಡಿಯಾನಲ್ಲಿ. ಸೊ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಚೈಲ್ಡ್ ಮ್ಯಾರೇಜಸ್ ಇನ್ನೂ ಆಗ್ತಾ ಇದೆ. ಆಮೇಲೆ ಇದಕ್ಕೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ, ಯಾಕಂದರೆ ನಮ್ಮ ಪಾಪ್ಯುಲೇಷನ್ ಇಷ್ಟು ಜಾಸ್ತಿ ಇದೆ. ರೆಗ್ಯುಲೇಟರಿ ಅಥಾರಿಟಿ ಆಯಿತು, ಮೆಕ್ಯಾನಿಸಮ್ ಕೂಡ ಒಂದು ಸ್ವಲ್ಪ ಕೊರತೆ ಇರುತ್ತೆ. ಆಮೇಲೆ ಸುಳ್ಳು ಹೇಳ್ತಾರೆ ಜನ, ಮುಚ್ಚಿಡಿರ್ತಾರೆ. ಸೊ ಹೀಗೆಲ್ಲ ಮಾಡಿ ಇದು ಆದರೂ ಕೂಡ ಕಾನೂನು ಇದೆ, ಬಹಳಷ್ಟು ಮಟ್ಟಿಗೆ ಅದು ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ಬೋದು, ಮಾಡಲಾಗ್ತಾ ಇದೆ. ಆದರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ, ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಜಾಸ್ತಿ ನಡೀತಾ ಇದೆ. ಇದ್ರ ಮೇಲೇ ಒಂದು ಕಾನೂನು ಇನ್ನು ಸ್ಟ್ರಿಕ್ಟ್ ಆಗಿ ನಿಂದಿರಿಸೋದಕ್ಕೆ ಅದು ಪ್ರಯತ್ನ ನಡೀತಾ ಇದೆ. ಇದು ಇಂಪ್ಲಿಮೆಂಟ್ ಮಾಡೋದು ಕಷ್ಟ, ಚೈಲ್ಡ್ ಮ್ಯಾರೇಜ್ ಕಂಟ್ರೋಲ್ ಮಾಡೋದು, ಬಟ್ ಸ್ಟಿಲ್ ಕನ್ಸಿಡರೇಬ್ಲಿ ಒಳ್ಳೆಯ ಒಂದು ಸಾಧನೆಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಬಾಲಕಾರ್ಮಿಕ ಸಮಸ್ಯೆ ಕೂಡ. ಮಹಿಳೆಯರನ್ನು ಕೂಡ, ಸಣ್ಣ ಮಕ್ಕಳನ್ನು ದುಡಿಸ್ಕೊಳ್ಳೋದು, ಜೀತಕ್ಕೆ ಇಡೋದು, ಇಂಥದ್ದೆಲ್ಲ ಕೂಡ ಇದು ಬಿಡ್ತದೆ. ಇದು ಕೂಡ ಹಕ್ಕುಗಳನ್ನು ಮೊಟಕುಗೊಳಿಸಿದಾಗೆ ಅಲ್ವಾ? ಹೌದು. ಚೈಲ್ಡ್ ಎಂಪ್ಲಾಯ್ಮೆಂಟ್ ಪ್ರೊಹಿಬಿಷನ್ ಅದು ಕೂಡ ಅದಕ್ಕೆ ಕಾನೂನು ಮಾಡಿದ್ದಾರೆ. ಸೊ ಎಲ್ಲಿ 14 years ಕೆಳಗಡೆ ಸಾಕಷ್ಟು, ಎಸ್ಪೆಷಲಿ ನಾವು ನೋಡ್ತಾ ಇವಿ ಬೀಡಿ ಶಾಪ್, ಪಾನ್ ಶಾಪಲ್ಲಿ ಕೂಡ ಅವರು ಒಂದು ತನ್ನ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಕಡಿಮೆ ವೇಜಸ್ ಅವರಿಗೆ ಕೊಟ್ಟು ಮಾಡಿ, ಆಮೇಲೆ ಅಷ್ಟಲ್ಲೇ ಅಲ್ಲ, ಆ ವಯಸ್ಸಿನಲ್ಲಿ ಆ ಮಗು ಏನಂದರೆ ಸ್ಕೂಲ್ಗೆ ಹೋಗಿ ತನ್ನ ಶಿಕ್ಷಣವನ್ನು ಪಡಿಬೇಕು. ಆದರೆ ಆ ಸಮಯದಲ್ಲಿ ಬಡತನವೂ ಕೂಡ ಒಂದು ಕಾರಣವಾಗಿರಬಹುದು. ಆದರೂ ಕೂಡ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಸರ್ಕಾರವು ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟನ್ನು ತಂದು, ಮತ್ತು ಇದು ಚೈಲ್ಡ್ ಲೇಬರನ್ನು ಪ್ರೊಹಿಬಿಷನ್ ಅಂತೇಳಿ ಎರಡೂ ಜೊತೆಗೆ ಸೇರಿ ಅದು ಕಾರ್ಯಚಟುವಟಿಕೆಯಲ್ಲಿ ನಡೀತಾ ಇದೆ. ಹೌದು, ಚೈಲ್ಡ್ ಲೇಬರನ್ನು ನಿಯೋಜನೆ ಮಾಡಿದರೆ ಭಾಳ ದೊಡ್ಡ ಶಿಕ್ಷೆ ಕೂಡ ಇದೆ. ಮಕ್ಕಳು ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಅನ್ನೋದು ನಿಗದಿತವಾಗಿದೆ, ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಆ ಪ್ರಕಾರ ಅವರಿಗೆ ಹಕ್ಕುಗಳನ್ನು ಕೊಡಬೇಕು ಅನ್ನೋದು ಅಲ್ವಾ? ಭಾಳ ಒಳ್ಳೆಯ ವಿಚಾರ. ಯಾಕಂತ ಹೇಳಿದ್ರೆ ಆ ರೀತಿ ಮಾಡದಿದ್ದರೆ ಮಕ್ಕಳನ್ನು ಜೀತಕ್ಕೆ ಇಡೋದು, ಕೆಲಸಕ್ಕೆ ಇಡೋದು ಮಾಡಿದರೆ ಅವರು ಈ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಮದುವೆ ವಯಸ್ಸಿನ ಬಗ್ಗೆ ಕೂಡ ಭಾಳ ಕಟ್ಟುನಿಟ್ಟಿನ ಕಾನೂನು ಇದೆಯಲ್ಲ? ಹೌದು. ಅದೇ ಚೈಲ್ಡ್ ಮ್ಯಾರೇಜ್ ನಿಂದ ಮುಂದೆ ಕಂಟಿನ್ಯೂಟಿ ಮಾಡಿದ್ರೆ ಅಲ್ಲಿ ಇನ್ನೊಂದು ಸಣ್ಣದು ನನಗೆ ಅಬ್ಸರ್ವೇಷನ್ ಬರೋದಂದರೆ, ಮಗು ಈಗ ರೇಪ್ ವಿಕ್ಟಿಮ್ಸ್ ಇರುತ್ತಾರೆ, ಅಥವಾ ಯಾವುದೇ ಒಂದು ಅನೈತಿಕ ಆಗಿರ್ಬೋದು, ಅನೈತಿಕದಿಂದ ಗರ್ಭಧಾರಣೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕ್ರೈಮಿಗೆ ವಿಕ್ಟಿಮ್ ಆಗಿರ್ಬೋದು, ಅಥವಾ ಗರ್ಭಧಾರಣೆ ಆಗಿ ಅವಳಿಗೆ ಅದು ಆರೋಗ್ಯಕ್ಕೆ ಯಾವುದೇ ಒಂದು ಹಿತಕರವಾದಂಥ ಇಲ್ಲ ಅಂತ ಅನಿಸಿದಾಗ ಕಾನೂನು ಆ ಮಗುವಿಗಾಗಲಿ ಹೆಣ್ಮಗಳಿಗಾಗಲಿ ಅಧಿಕಾರ ಕೊಡುತ್ತೆ. ಏನಂತಂದರೆ ಶಿ ಕ್ಯಾನ್ ಗೋ ಫಾರ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಆ ಗರ್ಭಧಾರಣೆಯನ್ನು ಅದಕ್ಕೆ ಗರ್ಭಪಾತ ಮಾಡಿಸ್ಕೊಳ್ಳೋಕೆ ತೆಗೆದು ಹಾಕಲಿಕ್ಕೆ ಅವಕಾಶವಿದೆ. ಇದನ್ನೂ ಸಹ ಆ ಮಹಿಳೆಯರ ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಆಯಿತು, ಮಾನಸಿಕ ದೃಷ್ಟಿಕೋನದಿಂದ ಆಯಿತು, ಅಥವಾ ಸಾಮಾಜಿಕ ಒಂದು ತಾರತಮ್ಯ ಅಥವಾ ಅಪರಾಧದ ಅನುಗುಣವಾಗಿ ಆಗಿರೋ ಕಾರಣದಿಂದ ಈ ಎಲ್ಲ ಸಿಚುವೇಶನ್ಸಲ್ಲಿ ಅವಳಿಗೆ ತನ್ನ ಗರ್ಭಪಾತವನ್ನು 20 ವಾರಗಳ ಒಳಗಾಗಿ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಮಾಡಲಾಗಿದೆ. ಓಹೋ, ಅಂದರೆ ಅಕ್ರಮ ಸಂಬಂಧ ಏನಾದರೂ ಒಂದು ಆಗಿಬಿಟ್ರೆ ಅಂತ ಕೂಡ ಆ ಬಾಲಕಿಯರಿಗೆ ಒಂದು ರಕ್ಷಣೆ ಅವರಿಗೆ ಆಸ್ ಆಫ್ ರೈಟ್ ಶಿ ಕ್ಯಾನ್ ಎಕ್ಸರ್ಸೈಸ್ ದ್ಯಾಟ್ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಅವರಿಗೆ ಒಂದು ಆರೋಗ್ಯಯುತ ಜೀವನವನ್ನು ಮಾಡಬೇಕು, ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಬಾರ್ದು ಅಂತೇಳಿ ನಮ್ಮ ಅಂಗನವಾಡಿಯಿಂದ ತೊಡಗಿ ಅವರಿಗೆ ಪೌಷ್ಟಿಕ ಆಹಾರ ವಿತರಣೆ, ಸಿರಿಧಾನ್ಯ ಕೊಡಬೇಕು ಅನ್ನೋ ಕೂಡ ಕಾನೂನು ಇದೆ. ಅದು ಕಾನೂನು ಕೂಡ ಇದೆ. ಆಮೇಲೆ ನಮ್ಮ
ಪ್ರಧಾನಮಂತ್ರಿಯಾದ ಮೋದಿಜಿಯವರು ಸಾಕಷ್ಟು ನೀತಿಗಳನ್ನು ಸ್ಕೀಮ್ಸನ್ನು ಫಾರ್ಮ್ ಮಾಡಿದ್ದಾರೆ. ಬೇಟಿ ಬಚಾವ್ ಬೇಟಿ ಪಡಾವ್ ಆಗಿರ್ಬೋದು, ಆಮೇಲೆ ಕಂಪಲ್ಸರಿ ಎಜುಕೇಷನ್ಗಾಗಿರ್ಬೋದು, ಆಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸ್ ಮತ್ತು ಗರ್ಭಿಣಿಯರಿಗೆ ಅವರಿಗೆ ಕೂಡ ಒಂದು ಪೌಷ್ಟಿಕಾಂಶ ಕೊಡಬೇಕು ಮತ್ತು ಆರ್ಥಿಕ ಸಹಾಯ ಕೂಡ ನೀಡಲಾಗಿದೆ. ಪೋಷಣಯುಕ್ತವಾದಂಥ ಆಹಾರವನ್ನು ಒದಗಿಸುವಂಥದ್ದು. ಹೌದು. ಈಗ ಇನ್ನೊಂದು ಭಾಳ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ಮಹಿಳೆಯರಿಗೆ, ಉದ್ಯೋಗಸ್ಥ ಮಹಿಳೆಯರು ಅದು ಹೆಚ್ಚಾಗಿ ಅದು ಅನುಭವಿಸ್ತಾ ಇರ್ತಾರೆ. ಉದ್ಯೋಗಸ್ಥ ಸ್ಥಳದಲ್ಲಿ ಅಂದರೆ ಮಹಿಳಾ ಉದ್ಯೋಗಿಗಳು ಇರುವಲ್ಲಿ ಅವರಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು, ಅವರಿಗೆ ಸಮಾನವಾಗಿರ್ತಕ್ಕಂಥ ಒಂದು ಪುರುಷರ ಹಾಗೆ ಕೆಲಸ ನಿರ್ವಹಿಸಲು ಕೂಡ ಅವರಿಗೆ ಅವಕಾಶ ಮಾಡಿಕೊಡಲು ಕಾನೂನು ಇದೆ ಅಲ್ಲ, ಕಾನೂನು ನೆರವು ಇದೆ ಅಲ್ಲ. ಅಲ್ಲಿ ಕೂಡ ಒಂದು ಮೇಜರಾಗಿ ಕಾನೂನು ಮತ್ತು ನೀತಿಗಳು ಸಾಕಷ್ಟಿವೆ. ಆಮೇಲೆ ಮೇಜರಾಗಿ ಬರೋದು ಒಂದು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಇನ್ನೊಂದಿರೋದು ಈಕ್ವಲ್ ರೆನ್ಯುಮರೇಷನ್ ಆ್ಯಕ್ಟ್, ಆಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್, ಪ್ರೊಹಿಬಿಷನ್ ಪ್ರೊಟೆಕ್ಷನ್ ಅಂಡ್ ರಿಡ್ರೆಸಲ್ ಆ್ಯಕ್ಟ್. ಸೊ ಈ ಮೇಜರ್ ಆಗಿ 3 ಎನಾಕ್ಟ್ಮೆಂಟ್ಗಳು ಅವಳಿಗೆ ಸಹಾಯವಾಗುತ್ತದೆ ಅಂತ ಹೇಳಿ ಅನಿಸುತ್ತೆ. ಇದ್ರೊಳಗೆ ಒಂದೊಂದಾಗಿ ನಾನು ವಿಸ್ತಾರವಾಗಿ ಹೇಳ್ತೀನಿ. ಮೊದಲನೇದಾಗಿ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್. ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂತ ಅದರಲ್ಲಿ ಗರ್ಭಿಣಿ ಮಹಿಳೆ ವರ್ಕ್ ಪ್ಲೇಸಲ್ಲಿ ಅಂದರೆ ಅವಳು ಎಂಪ್ಲಾಯ್ಡ್ ಆಗಿರ್ಬೋದು, ನಂತರವೂ ಆಗಿರ್ಬೋದು, ಪೂರ್ವದಲ್ಲಾಗಿದ್ರು. ಇನಿಷಿಯಲಿ ಅದು ಒಂದು 12 ವಾರದ ರಜೆ ಇರ್ತಾ ಇತ್ತು. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಒಂದು 26 ವಾರಗಳ ರಜೆಯನ್ನು ಅವಳು ಪೇಡ್ ಲೀವ್ ಅಂತ ತಗೊಳ್ಳಿಕ್ಕೆ ಅವಕಾಶ ಮಾಡಲಾಗಿದೆ. ಸೊ ಮೆಟರ್ನಿಟಿ ಬೆನಿಫಿಟ್, ಸೊ ಕ್ಯಾರಿಂಗ್ ಇರುವಾಗ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸಿಗೆ ಕೂಡ ಅಂದರೆ ಮಗುವಿಗೆ ಹಾಲು ಉಣಿಸೋದಾಗಿರ್ಲಿ, ಇನಿಷಿಯಲಿ 1 year ಆಫ್ ಅವರ್ ಪೋಸ್ಟ್ ಡೆಲಿವರಿ ಕೇಂದ್ರಗಳಿವೆ, ಕಚೇರಿಗಳಲ್ಲಿ ಅದನ್ನು ಇದೆ. ಸೊ ಅವಳಿಗೆ ಅಷ್ಟು ಟೈಮ್ ಅವಕಾಶ ಕೂಡ ಮಾಡಲಾಗಿದೆ. ಇದು ಅವಳ ಹಕ್ಕಾಗಿದೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ. ಇದು ಮೆಟರ್ನಿಟಿ ಬೆನಿಫಿಟ್ ಆಯಿತು. ಇನ್ನೇ ನೆಕ್ಸ್ಟ್ ಈಕ್ವಲ್ ರೆನ್ಯುಮರೇಷನ್ ಆ್ಯಕ್ಟ್ ಅಂತ ಇದೆ. ಸೊ ಎಲ್ಲಿ ಪುರುಷರು ಆಗಲಿ ಮಹಿಳೆಯರಾಗಲಿ ಯಾವುದೇ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಅವರು ಮಾಡಿದಂಥ ಕೆಲಸ ಅಂದರೆ ಕ್ವಾಂಟಮ್ ಆಫ್ ವರ್ಕ್, ಕ್ವಾಲಿಟಿ ಆಫ್ ವರ್ಕ್, ಟೈಮ್ನೂ ಸಹ ಈಕ್ವಲ್ ಕೊಟ್ಟಾಗ, ಸಪೋಸ್ 8 hours ಅವ್ರು ಕೆಲಸ ಮಾಡ್ತಾರಂದರೆ ಆ ಇಬ್ಬರಿಗೂ ವೇತನವನ್ನು ಸಮಾನವಾಗಿ ಕೊಡಬೇಕು. ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದನ್ನೇ ಕಾನೂನನ್ನು ಜಾರಿ ಮಾಡಿದ್ದಾರೆ. ಈ ಮಹಾತ್ಮ ಗಾಂಧಿ ನರೇಗಾ ಅಂತ ಏನಿದೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಅಲ್ಲಿ ಸಮಾನ ವೇತನ, ಸಮಾನ ಅವಕಾಶ ಮತ್ತು ಉದ್ಯೋಗ ಮಾಡುವಲ್ಲಿ ಆ ಮಕ್ಕಳ ಆರೈಕೆಗೆ ಕ್ರಮ ಎಲ್ಲ ಮಾಡಿದ್ದಾರೆ. ಹೌದು. ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ನಾವು ಎಸ್ಪೆಷಲಿ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಿ ಹೆಣ್ಣಾಳು ಗಂಡಾಳು ಅಂತಾರೆ. ಸೊ ಹೆಣ್ಣಾಳು ಅಂದ ತಕ್ಷಣ ಟ್ಯಾರಿಫೇ ಬೇರೆ, ಗಂಡಾಳು ಅಂದ ತಕ್ಷಣ ಬೇರೆ. ಸೊ ಇದೆಲ್ಲ ಇದೆ, ಬಟ್ ಇದನ್ನು ನಿರ್ಮೂಲನೆ ಇಲ್ಲ, ಸರ್ಕಾರಿ ಹಂತದಲ್ಲಿ ಇಲ್ಲ, ಇಲ್ಲೂ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಎಲ್ಲ ಕಡೆ ಆ ಅವೇರ್ನೆಸ್ ಅನ್ನ ತರ್ತಾ ಇದ್ದಾರೆ. ಸೊ ಯಾವಾಗ ಮಹಿಳೆಯರಲ್ಲಿ ಅವೇರ್ನೆಸ್ ಬರುತ್ತೆ, ಸೊ ಒಂದು ಗಂಡಾಳು ಎಷ್ಟು ಕೆಲಸ ಮಾಡ್ತೀನಿ ನಾನು ಕೂಡ ಅಷ್ಟೇ ಕೆಲಸ ಮಾಡ್ತೀನಿ ಅಂತಂದಾಗ ಆ್ಯಸ್ ಆಫ್ ರೈಟ್ ಶಿ ಕ್ಯಾನ್ ಆಸ್ಕ್, ಅಂದರೆ ಅವಳು ಈಕ್ವಲ್ ರೆನ್ಯುಮರೇಷನ್ಗೆ ಕೇಳಲಿಕ್ಕೆ ಅವಳಿಗೆ ಹಕ್ಕನ್ನು ಕೊಡಲಾಗಿದೆ. ಮೇಡಮ್, ಇನ್ನೊಂದು ಬಹಳ ಮುಖ್ಯವಾಗಿ ನೀವು ಹೈಕೋರ್ಟ್ ನ್ಯಾಯವಾದಿಗಳು ದಿನ ಇಂಥ ಕೇಸ್ಗಳನ್ನು ನೀವು ನೋಡ್ತಾ ಇದ್ದೀರಿ. ದೌರ್ಜನ್ಯ ಪ್ರಕರಣಗಳು, ಮಹಿಳಾ ದೌರ್ಜನ್ಯ ಅಂತೂ ನಮ್ಮ ಭಾರತದಲ್ಲಿ ಇತ್ತೀಚೆಗೆ ನೋಡಿದ್ದೀರಿ ನೀವು. ಅದಕ್ಕೆ ಬಹಳ ಒಂದು ಕಟ್ಟುನಿಟ್ಟಿನ ಕಾನೂನುಗಳನ್ನು ತಂದು ತಹಬಂದಿಗೆ ತರಬೇಕು, ತಡಿಬೇಕು ಅನ್ನೋ ಪ್ರಯತ್ನ ಕೂಡ ಆಗ್ತಾಯಿದೆ. ಈ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಮಹಿಳೆಯರಿಗೆ ಯಾವ ರೀತಿ ಸಂರಕ್ಷಣೆ ಇದೆ? ದೌರ್ಜನ್ಯವನ್ನು ನಾನು ಇಲ್ಲಿ ಕ್ಲಾಸಿಫೈ ಮಾಡಿ ಹೇಳಲಿಕ್ಕೆ ತಮಗೆ ಇಷ್ಟಪಡ್ತೀನಿ. ಕೌಟುಂಬಿಕ ದೌರ್ಜನ್ಯ ಕೂಡ ಒಂದು ದೌರ್ಜನ್ಯ. ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿರಬಹುದು, ಅಥವಾ ಅವರ ಶಾರೀರಿಕ ಫಿಸಿಕಲ್ ಇದನ್ನು ಆಗಿರ್ಬೋದು, ಇಮೋಷನಲ್ ಕೂಡ, ಮಾನಸಿಕವಾಗಿಯೂ ಕೂಡ ದೌರ್ಜನ್ಯ ಕಿರುಕುಳ ಕೊಡ್ತಾರೆ. ಸೊ ಇದು ಮನೆಯಲ್ಲೇ ಸಾಕಷ್ಟು ಆಗ್ತಾ ಇದೆ. ಸೊ ಭಾರತದಂಥ ದೇಶದಲ್ಲಿ ಎಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಬಹಳಷ್ಟು ಮನೆಗಳಲ್ಲಿ ಆಗಲಿ ಗಂಡಂದಿರಾಗಿರ್ಬೋದು, ಅತ್ತೆ ಮಾವ ಆಗಿರಬಹುದು, ಇವರೆಲ್ಲ ಸೊಸೆಯಲ್ಲಿ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ. ಕೆಲವೊಂದು ಫ್ಯಾಮಿಲೀಸಲ್ಲಿ ಕೂಡ ಡೌರಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಆ ಡೌರಿ ಎಕ್ಸ್ಪೆಕ್ಟೇಷನ್ ಮತ್ತು ವರದಕ್ಷಿಣೆ ಭಾಳ ಇದೆ. ನಿಜವಾಗ್ಲೂ ಈಗ ನಾನು ಕೋರ್ಟಲ್ಲಿ ನೋಡ್ತಾ ಇರ್ತೀನಿ, ನಿಜವಾಗಿಯೂ ಎಲ್ಲಿ ಒಂದು ಡೌರಿ ಕಿರುಕುಳ ಇರುತ್ತೆ, ವರದಕ್ಷಿಣೆ ಕಿರುಕುಳ ಇರುತ್ತೆ, ಅದರಲ್ಲಿ 50% ಕೇಸಸ್ ಕಂಪ್ಲೇಂಟ್ ಬುಕ್ಕೇ ಆಗಲ್ಲ. ಅವು ಯಾವುದೇ ಒಂದು ಕಾರಣಕ್ಕಾಗಲಿ ಅವ್ರು ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ ಅಥವಾ ಕೋರ್ಟಿಗೆ ಬಂದು ಕಂಪ್ಲೇಂಟ್ ಮಾಡಲ್ಲ, ವಕೀಲರ ಮುಖಾಂತರ ಪೆಟಿಷನ್ ಕೂಡ. ಅಷ್ಟೊಂದು ದಬ್ಬಾಳಿಕೆ ಅಥವಾ ಪುರುಷ ಪ್ರಧಾನ ಭಯವಾಗಿದೆ ಮತ್ತು ಮನೆತನ ಹೆಸರು ಕೆಡಬಾರ್ದು ಅಂತ ಅನ್ನೋದು ವಿಚಾರದಿಂದ ಕೂಡ ಬಹಳಷ್ಟು ಜನ
ಮಹಿಳೆಯರು ಮುಂದಾಗುವುದಿಲ್ಲ, ಅವ್ರಿಗೆ ಗೊತ್ತಿದ್ರೂ ಸಹ ಮುಂದಾಗುವುದಿಲ್ಲ. ಆದ್ರೆ ಕಾನೂನಿನ ಸಂರಕ್ಷಣೆ ಇದೆ ಅನ್ನೋದು ಅವ್ರಿಗೆ ಜಾಗೃತಿ ಇಲ್ಲ. ಇದ್ರೂ ಸಹ ಅವರಿಗೆ ಜಾಗೃತಿ ಇದೆ, ಅದು ಕೂಡ ಒಂದು ಮಂತನದ ಹೆಸರಾಗಿರ್ಬೋದು ಅಥವಾ ಪೇರೆಂಟ್ಸ್ ಪ್ರೆಷರ್ ಆಗಿರುತ್ತೆ, ಇರ್ಲಿ ಇವತ್ತಿಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಲೈಂಗಿಕ ಕಿರುಕುಳವನ್ನು ತಡೆಗಟ್ಟಲು ಮಾನಸಿಕ ಆಗಿರ್ಬೋದು ಶಾರೀರಿಕವಾಗಿರ್ಬೋದು ಡೌರಿ ಪ್ರೊಹಿಬಿಷನ್ ಆಕ್ಟ್ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ, ಮತ್ತು ಫ್ಯಾಮಿಲಿ ಕೋರ್ಟ್ಸ್ ಆಗಿರ್ಬೋದು, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇದೆ. ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ರೀಸೆಂಟಾಗಿ ಎನಾಕ್ಟ್ಮೆಂಟ್ ಆಗಿದ್ದು, ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಕೂಡ ಸಾಕಷ್ಟು ಕ್ರಮಗಳನ್ನಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸಲ್ಲಿ ಏನು ಒಂದು ಫೆಸಿಲಿಟೇಟ್ ಮಾಡಿದಾರಂತಂದರೆ ಅವಳಿಗೆ ಒಂದು ರೆಸಿಡೆನ್ಸ್ ಪರ್ಮಿಷನ್ ಕೂಡ ಇಂಟರ್ಫಿಯರ್ ಆಗಬಾರ್ದು, ಅದೇ ಮನೆಯಲ್ಲಿ ಇದ್ದಂಥ ಮನೆಯಲ್ಲಿ ಒಂದು ಸಪ್ರೇಟಾಗಿ ಮುಕ್ತವಾಗಿ ಇರಲಿಕ್ಕೆ ಒಂದು ಪ್ರೊವಿಷನ್ ಮಾಡಲಾಗಿದೆ. ಮತ್ತು ಅವಳಿಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಲಿಕ್ಕೆ ಅಂತ ಹೇಳಿಬಿಟ್ಟು ಅಥವಾ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕೋಸ್ಕರ ಅವಳ ಗಂಡನ ಕಡೆಯಿಂದ ಅಥವಾ ಅವಳಿಗೆ ಒಂದು ಮೇಂಟೆನೆನ್ಸ್ ಅಮೌಂಟ್ ಕೂಡ ನಾವು ಅಲ್ಲಿ ಒನ್ ಟೈಮ್ ಆಗಿರ್ಬೋದು, ಪ್ರತಿ ಒಂದು ತಿಂಗಳಿಗೂ ಆಗ್ಬೋದು, ಅದು ಕೂಡ ಒಂದು ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸೊ ರೆಸಿಡೆನ್ಸ್ ಅವಳಿಗೆ ಅಧಿಕಾರ ಕೂಡ ಕೊಟ್ಟಿದ್ದಾರೆ. ಸೊ ಇದ್ದಂಥ ಮನೆಯಲ್ಲಿ ಮನೇನೂ ಪ್ರೊವೈಡ್ ಮಾಡಬೇಕು, ದುಡ್ಡನ್ನು ಪ್ರೊವೈಡ್ ಮಾಡಬೇಕು, ಮತ್ತು ವೈಲೆನ್ಸ್ ಇಂಟರ್ಫಿಯರ್ ಅವ್ರು ಎಲ್ಲಿರ್ತಾಳೆ ಆ ಚೌಕಟ್ಟಿನಲ್ಲಿ ಅವ್ರು ಹೋಗಬಾರ್ದು ಅನ್ನೋದಕ್ಕೆ ಈ ಮೂರೂ ಪ್ರೊವಿಷನ್ಸ್ಗಳನ್ನು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲಿ ಮಾಡಲಾಗಿದೆ. ಈಗ ಮಹಿಳೆಯರಿಗೆ ಈ ರೀತಿಯ ಒಂದು ಸೌಲಭ್ಯಗಳು ಎಲ್ಲ ಇದೆ ಅಂತ ತಾವು ಹೇಳ್ತೀರಿ, ಅದಕ್ಕೆ ಕಾನೂನಿನ ನೆರವು ಏನಾದರೂ ಸರ್ಕಾರ ಕೊಡ್ತಾ ಇದೆಯೋ? ಮತ್ತು ಇತ್ತೀಚೆಗೆ ಬಂದಂಥ ತಿದ್ದುಪಡಿ ಇದೆ, ಭಾರತೀಯ ನ್ಯಾಯ ಸಂಹಿತೆ, ಆ ಒಂದು ತಿದ್ದುಪಡಿಯಲ್ಲಿ ಅವರಿಗೆ ತುಂಬ ಒಂದು ಸಂರಕ್ಷಣಾ ಕ್ರಮಗಳಿವೆ. 144 BNSS ಅಲ್ಲಿ ಅದು ಮೊದಲು 125 CRPC ಇತ್ತು. ಅದರೊಳಗೆ ಯಾವುದೇ ಒಂದು ಕಾರಣಕ್ಕೆ ಮಹಿಳೆಯನ್ನು ಮನೆ ಆಚೆ ಹಾಕಿದಾಗ ಅಥವಾ ಗಂಡನೇ ಮಹಿಳೆಯನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಹೋದಾಗ, ಡೆಸ್ಟಿಟ್ಯೂಷನ್ ಅಂತ ಏನು ನಾವು ಹೇಳ್ತೀವಿ, ಹಂಗೆ ಆ ಥರ ಮಾಡಿದಾಗ ಕಾನೂನಿಗೆ ಅವಳಿಗೆ ಮೊರೆ ಹೋದಾಗ ಇಮಿಡಿಯೇಟ್ ಅವಳಿಗೆ ಮೇಂಟೆನೆನ್ಸ್ ಅಮೌಂಟನ್ನು ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡುತ್ತೆ. ಸೊ ಅವಳು ಏನು ಇದಕ್ಕೆ ಉದ್ದೇಶ ಏನಂದರೆ ಅವಳಿಗೆ ಊಟ ಆಯಿತು, ಉಪಹಾರ ಆಯಿತು, ಹಾಸ್ಪಿಟಲೈಸೇಷನ್, ಬೇಸಿಕ್ ಏನು ಒಂದು ಲೈವ್ಲಿಹುಡ್ಡಿಗೆ ಏನು ಬೇಕಾಗುತ್ತೆ ಅದರ ಪೂರ ಒಂದು ನಿರ್ವಹಣೆ ಆಗೋಸ್ಕರ ಮೇಂಟೆನೆನ್ಸಲ್ಲಿ ಕೂಡ ಅವಳಿಗೆ ಪ್ರೊವಿಷನ್ ಇದೆ. ಸೊ ಶಿ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಅಂತ. ಈಗ ಕೆಲವೊಮ್ಮೆ ಏನಾಗ್ತದೆ, ಈ ದೌರ್ಜನ್ಯಕ್ಕೆ ಒಳಗಾದವರಿಗೆ ಲಾಯರ್ಸನ್ನು ನೇಮಿಸುವುದು ಅದೆಲ್ಲ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಸರ್ಕಾರದಿಂದ ಏನಾದರೂ ವಕೀಲರನ್ನು ನೇಮಕ ಮಾಡಿಕೊಡ್ತಾರೆ? ಅದಕ್ಕೂ ಕೂಡ ಅದನ್ನು ಅವಳ ಮೂಲಭೂತ ಹಕ್ಕು ಆಗಿದೆ. ಏನಂದರೆ ಫ್ರೀ ಲೀಗಲ್ ಏಡ್ ಟು ವಿಮೆನ್. ಸೊ ಎಲ್ಲಿ ಒಂದು ಮಹಿಳೆಯರಿಗೆ ಈ ಥರ ಒಂದು ದೌರ್ಜನ್ಯಕ್ಕೆ ಒಳಗಾಗಿರುತ್ತಾರೆ ಅಥವಾ ಯಾವುದೇ ಒಂದು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಥವಾ ಯಾರ ವಕೀಲರಿಗೆ ನೇಮಕ ಮಾಡಬೇಕಂತಂದರೆ ಅದಕ್ಕೂ ಕೂಡ ಲೀಗಲ್ ಸರ್ವಿಸಸ್ ಅಥಾರಿಟಿ, ಆ ಅಥಾರಿಟಿಯಲ್ಲಿ ಹೋಗಿ ಅವಳು ತಮ್ಮ ಕಾನೂನು ಸೇವೆಯನ್ನು ನಿಶುಲ್ಕವಾಗಿ ಪಡೀಲಿಕ್ಕೆ ಒಂದು ಅವಕಾಶ, ಇದು ಅವಳ ಹಕ್ಕಾಗಿದೆ ಅಂತ ಹೇಳಿ ಲೀಗಲ್ ಸರ್ವಿಸಸ್ ಅಥಾರಿಟಿಯಲ್ಲಿ ಈ ಪ್ರೊವಿಷನ್ ಮಾಡಲಾಗಿದೆ. ಅಂದರೆ ಅದಕ್ಕಾಗಿ ಈ ಕೋರ್ಟ್ಗಳಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಒಂದು ವ್ಯವಸ್ಥೆ ಇದೆ ಏನಾದರೂ? ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಪ್ರತಿಯೊಂದು ಕೋರ್ಟಲ್ಲಿ ನೇರವಾಗಿ ಅವರ ಹತ್ರ ಹೋಗಿ ಎಲ್ಲ ಕೋರ್ಟ್ಗಳಲ್ಲಿಯೂ ಒಂದು ಲೀಗಲ್ ಸರ್ವಿಸಸ್ ಆ್ಯಂಡ್ ಫ್ರೀ ಲೀಗಲ್ ಏಡ್ ಫಾರ್ ವಿಮೆನ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ಅವರು ಸಂಪರ್ಕ ಮಾಡಿದಾಗ ಅವರಿಗೆ ಆ ಪ್ರಕಾರ ಗೈಡನ್ನು ಮಾಡ್ತಾರೆ ಮತ್ತು ಎಲ್ಲ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು, ಅಂದರೆ ಲೀಗಲಿ ಅವಳಿಗೆಲ್ಲ ಏನು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಮತ್ತು ಗೈಡೆನ್ಸ್ ಕೂಡ ಕೊಡ್ತಾರೆ, ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಏನೇನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮುಂದೆ ಹೆಂಗೆ ಮಾಡಬೇಕು, ಯಾವ ಥರ ಅದನ್ನು ಡೀಲ್ ಮಾಡಿ ಏನು ಕಂಪ್ಲೇಂಟ್ ಹಾಕ್ಬೋದು, ಎಲ್ಲ ಹಾಕಬೇಕು ಅನ್ನೋದು ಪ್ರತಿಯೊಂದು ಗೈಡೆನ್ಸ್ ಕೂಡ ಆ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಮಹಿಳೆಯರಿಗೆ ಅನುಗುಣ ಮಾಡಲಾಗಿದೆ. ಈಗ ಆರತಿ ತಿವಾರಿ ಅವರೇ, ಬಹಳ ಮುಖ್ಯವಾಗಿ ಇತ್ತೀಚಿನ ಒಂದು ತಿದ್ದುಪಡಿ ಬಂತಲ್ಲ, ಏನು ಭಾರತೀಯ ನ್ಯಾಯ ಸಂಹಿತೆ, ಇದರಲ್ಲಿ ಈ ದೌರ್ಜನ್ಯಕ್ಕೊಳಗಾದವರು ಅಥವಾ ತೊಂದರೆಗೆ ಒಳಗಾದಂಥ ಮಹಿಳೆಯರು ಸಾಕ್ಷಿಯನ್ನು ನೋಡಲಿಕ್ಕೆ ಅಥವಾ ಅವರ ಒಂದು ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಬಹಳ ಸುಲಭ ವಿಧಾನವನ್ನು ಮಾಡಿದ್ದಾರೆ ಅಂತ ಕೇಳಿದ್ದೇವೆ. ವಿಡಿಯೋ ಚಿತ್ರೀಕರಣ ಆಗಿರಬಹುದು, ಹೀಗೆಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ. ಹೌದಾ? ಒನ್ ಸ್ಟೆಪ್ ಸೆಂಟರ್ ಸ್ಕೀಮ್ ಅಂತ ಮಾಡಿದ್ದಾರೆ. ಅದೇನು? ಅದೇನಂದರೆ ಅಲ್ಲಿ ಒಂದು ಸೆಂಟರ್ಸ್ ಮಾಡಿದ್ದಾರೆ. ಸೊ ಈಗ ಉದಾಹರಣೆವಾಗಿ ಹೇಳಬೇಕಂದ್ರೆ ಒಂದು ರೇಪ್ ವಿಕ್ಟಿಮ್ ಇರ್ತಾಳೆ. ಸೊ ಅವಳಿಗೆ ಒಂದು ಕಡೆ ಅವಳು ಹಾಸ್ಪಿಟಲ್ಗೆ ಹೋಗಬೇಕು, ಮೆಡಿಕಲ್ ಎಕ್ಸಾಮಿನೇಷನ್ ಅದು ಮಾಡಬೇಕು. ಆಮೇಲೆ ವಿಟ್ನೆಸಸ್ ಎಲ್ಲ ಅವಳಿಗೆ ಹೆಲ್ಪ್ ಆಗುವಂಗೆ ಅಥವಾ ಯಾರ್ದು ರೆಫರೆನ್ಸ್ ಕೊಡಬೇಕು, ಏನಾಗಿದೆ ಅಂತ ಹೇಳೋಕ್ಕೆ ಅದು ಆಗುತ್ತೆ. ಮತ್ತು ಈ ಕಡೆ ಲಾಯರ್ಸಿಗೆ ಭೇಟಿ ಆಗಬೇಕು, ಅವರಿಗೆಲ್ಲ ಫೀಡಿಂಗ್ ಕೊಟ್ಟು ಅಥವಾ ಅವರಿಗೆಲ್ಲ ಏನು ಅವಳ ಮೇಲೆ ಏನಾಗಿದೆ ಅಂತ ಕೊಡೋಗೆ ಪೊಲೀಸ್ ಬಂದು ಇಂಟ್ರೋಗೇಷನ್ ಮಾಡ್ತಾರೆ. ಸೊ ಆ ಮೊದಲೇ ಅವಳು ಒಂದು ರೇಪ್ ಆಗಿರೋದ್ರಿಂದ ಒಂದು ಸಂತ್ರಸ್ತ ಹೆಣ್ಮಗಳು ಆಗಿರ್ತಾಳೆ, ವಿಕ್ಟಿಮೈಸ್ಡ್ ಆಗಿಬಿಡ್ತಾಳೆ. ಅವಳಿಗೆ ಇಷ್ಟೊಂದು ಶಾಕ್ನಲ್ಲಿ ಇರ್ತಾಳಂದ್ರೆ ಅವಳಿಗೆ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಒನ್ ಸ್ಟೆಪ್ ಸೆಂಟರ್ ಸ್ಕೀಮ್ ಅಂತ ಇದೆ. ಒನ್ ಸ್ಟೆಪ್ ಸೆಂಟರ್ ಸ್ಕೀಮ್. ಆ ಸ್ಕೀಮಲ್ಲಿ ಅವಳು ಅಲ್ಲಿ ಹೋಗಿ ಸೇರ್ಕೊಂಡು ಬಿಟ್ರೆ ಆ ಪೊಲೀಸ್ನವರು ಅಲ್ಲೇ ಬರ್ತಾರೆ, ಹಾಸ್ಪಿಟಲ್ ಮೆಡಿಕಲ್ ಫೆಸಿಲಿಟಿನೂ ಅಲ್ಲೇ ಬರುತ್ತೆ. ಆಮೇಲೆ ಕಾನೂನು ಪರವಾಗಿ ಲೀಗಲ್ ಸರ್ವಿಸ್ ಅಥಾರಿಟಿ,
ಸೊ ಅವರು ಕೂಡ ಒಂದು ಕಾನೂನಿನ ನೆರವು ಏನು ಅವ್ರಿಗೆ ಒದಗಿಸ ಸಾಧ್ಯ ಇದೆಯೋ ಅವರು ಕೂಡ ಅಲ್ಲೇ ಬರ್ತಾರೆ. ಸೊ ಎಲ್ಲ ಫೆಸಿಲಿಟಿ ಕೂಡ ಅವ್ರಿಗೆ ಒಂದು ಸ್ಟೆಪ್ಪಲ್ಲೇ ಆಗಿರೋದು. ಅವರು ಒಂದು ಆ ಮಾನಸಿಕ ಪರಿಸ್ಥಿತಿಯಲ್ಲಿ ಇದ್ದು ಎಲ್ಲೂ ಹೋಗೋಕ್ಕೆ ಅಲ್ದಾಡೋಕ್ಕಾಗಲ್ಲ ಅಂತ ಈ ಎಲ್ಲ ಸಿಸ್ಟಮ್ಗಳು ಅವ್ರ ಹತ್ರ ಹೋಗಿ ಒಂದೇ ಹಂತದ ಒಂದು ಪರಿಹಾರದ ನೆರವು ಕೇಂದ್ರ ಅಲ್ವಾ. ಈಗ ಏಕಗವಾಕ್ಷಿ ಯೋಜನೆ ಅಂತ ಇದ್ದಾಗೆ ನ್ಯಾಯಾಲಯದಲ್ಲಿ ಇದೊಂದು ಸಂತ್ರಸ್ತ ಮಹಿಳೆಯರಿಗೆ ಬಹಳಷ್ಟು ಅನುಕೂಲವಾಗಿರುತ್ತೆ. ಆಮೇಲೆ ಇನ್ನು ಮಿಕ್ಕಿದ್ದು ಅಂದರೆ ಕೋರ್ಟಲ್ಲಿ ಕೂಡ ನಾವು ಓಪನ್ ಪ್ರೊಸೀಡಿಂಗ್ಸ್ ಹೆಂಗೆ ಈ ಥರ ನಡೀತಲ್ಲ, ಆ ರೇಪ್ ಯಾವಾಗ ಕ್ರೈಮ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ರಯಲ್ ಕೂಡ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಅಂತ ಅತ್ಯಾಚಾರದ ಪ್ರಕರಣವನ್ನು ಬಹಳ ಗುಪ್ತವಾಗಿ ಎಲ್ಲ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿ ಸಂಬಂಧಪಟ್ಟವ್ರು ಮಾತ್ರ ನ್ಯಾಯಾಲಯದ ಒಳಗಡೆ ಇರಬೇಕು, ಇನ್ನು ಮಿಕ್ಕಿದವ್ರನ್ನೆಲ್ಲ ಹೊರಗಿಟ್ಬಿಟ್ಟು, ಸೊ ದಟ್ ಅವಳು ಮುಕ್ತವಾಗಿ ಅವಳಲ್ಲಿ ಏನು ಅವರಲ್ಲಿ ಏನು ಕಿರುಕುಳ ಕೊಟ್ಟಿದ್ದಾರೆ ಅವರಿಗೆ ಮುಕ್ತವಾಗಿ ನ್ಯಾಯದ ಮುಂದೆ ಅವರು ಅಂಜಲಾರದೆ ಹೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಲಾಗಿದೆ. ನ್ಯಾಯವನ್ನು ಪಡೆಯುವಂತೆ ತನ್ನ ಹಕ್ಕನ್ನು ಸಂರಕ್ಷಿಸುವ ಬಗ್ಗೆ ಆಗಿದೆ ಅಂತ. ಇತ್ತೀಚೆಗೆ ಬಂದಂಥ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ಮಹಿಳೆಯರ ಹಕ್ಕು ಮತ್ತು ಸಂರಕ್ಷಣೆಯನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸುವಿಧೆ ಸಿಗಿದೆ, ಸುಲಭವಾಗಿದೆ ಅಂತ ಅಲ್ಲ? ಹೌದು. ಈಗ ಟೆಕ್ನಾಲಜಿ ಕೂಡ ಒಂದು ವರದಾನ ಆಗಿದೆ. ಸೊ ಇನ್ನೊಂದು ಕಡೆ ಎಲ್ಲೋ ನನಗೂ ಅನಿಸುತ್ತೆ ಟೆಕ್ನಾಲಜಿ ಎಷ್ಟು ವರದಾನ ಆಗಿದೆ ಅಷ್ಟು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ಸು ಹೆಚ್ಚಿಗಾಗುತ್ತೆ ಅಂತ ಅನಿಸುತ್ತೆ. ಎಸ್ಪೆಷಲಿ ಟೆಕ್ನಾಲಜಿ ಮೇಲೆ ಬಹಳ ಬಿಲೀವ್ ಮಾಡಿ ಹುಡುಗಿಯರಾಗಿರ್ಬೋದು ಸ್ವಲ್ಪ ಒಂದು ಬಹಳ ಮುಕ್ತವಾಗಿ ಹೆಚ್ಚಿಗೆ ಅದರ ಒಂದು ಪ್ರಯೋಜನ ಅಂತ ಅನ್ಲಿಕ್ಕೆ ಇಲ್ಲ, ಬಟ್ ದುರುಪಯೋಗ ಕೂಡ ಆಗ್ತಾ ಇದೆ ಅಂತ ಅನ್ಬೋದು. ಈ ವಿಡಿಯೋ ರೆಕಾರ್ಡಿಂಗ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಾಗಲಿ ಭಾಳಷ್ಟು ತಮ್ಮ ಪರ್ಸನಲ್ ಲೈಫ್ ಬಗ್ಗೆ ಶೇರ್ ಮಾಡಿಬಿಡ್ತಾರೆ. ಸೊ ಅದರಿಂದ ಕೂಡ ಒಂದು ಸ್ವಲ್ಪ ಕ್ರೈಮ್ಸ್ ಹೆಚ್ಚಿಗಾಗುತ್ತೆ ಅವ್ರ ಮೇಲೆ, ಎಸ್ಪೆಷಲಿ ಮಹಿಳೆಯರ ಮೇಲೇನೆ ಹೆಚ್ಚಿಗಾಗುತ್ತೆ ಅಂತ ಕೂಡ ಅನ್ಸುತ್ತೆ. ಈ ಥರ ಮಹಿಳೆಯರು ನಿಮ್ಮ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ? ಈಗ ಈ ಆಧುನಿಕ ತಂತ್ರಜ್ಞಾನ, ಮೊಬೈಲ್ಗಳು, ಸೋಷಿಯಲ್ ಮೀಡಿಯಾಗಳು ಇರುವ ಕಾರಣ ಅದನ್ನು ಹೇಗೆ ಮಿತವಾಗಿ ಬಳಕೆ ಮಾಡೋದ್ರ ಬಗ್ಗೆ ನೀವು ಏನು ಸಲಹೆ ಕೊಡ್ತೀರಿ? ಮಹಿಳೆಯರಿಗೆ ಆಗಲಿ ಮೊದಲನೇದು ನಾವು ಇದೆಲ್ಲ ಕಾನೂನಿನ ಬಗ್ಗೆ ಇಷ್ಟೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಕಾನೂನು ತಮ್ಮ ಸ್ಥಾನದಲ್ಲಿ ಇರುತ್ತೆ. ಎಲ್ಲಿ ಒಂದು ತಪ್ಪು ನಡೀತು, ಒಂದು ಕಿರುಕುಳ ನಡೆಯಿತು ಅಥವಾ ದೌರ್ಜನ್ಯ ನಡೀತು ಅಥವಾ ತಾರತಮ್ಯ ನಡೆದಾಗ ಈ ಕಾನೂನಿನ ನಾವು ಒಂದು ಅಸ್ತ್ರವನ್ನು ಕೈಯಲ್ಲಿ ಹಿಡಿಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ಮನೆಯಲ್ಲಿ ಎಸ್ಪೆಷಲಿ ನಾನು ಎಲ್ಲ ಮಹಿಳೆಯರಿಗೆ, ತಾಯಂದಿರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದರೆ ತಮ್ಮ ಮಕ್ಕಳ ಸರ್ವಾಗಿನ ಬೆಳವಣಿಗೆಯಲ್ಲಿ ತಾವು ಪಾತ್ರರಾಗಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಮತ್ತು ಈ ಸಮಯಕ್ಕೆ ಅನುಗುಣವಾಗಿ ಮೊಬೈಲ್ ಬಳಕೆ ಆಗಿರಲಿ, ಸೋಷಿಯಲ್ ಮೀಡಿಯಾ ಬಳಕೆ ಆಗಿರಲಿ. ಇನ್ನು ಎಷ್ಟೊಂದು ಹುಡುಗಿಯರು ಇರ್ತಾರೆ ಅವರಿಗೆ 18 ಇಯರ್ಸ್ ಆಗಿರೋದಿಲ್ಲ, ಅದಕ್ಕಿಂತ ಮುಂಚೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟು ಇವೆಲ್ಲ ಇದ್ಬಿಡುತ್ತೆ. ಸೊ ಇದನ್ನೆಲ್ಲ ಕೂಡ ಎಲ್ಲರೂ ತಾಯಂದಿರು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಈ ಥರ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅವರಿಗೆ ಸಂಸ್ಕಾರಿತವಾಗಿ ಸುಸಂಸ್ಕೃತವಾಗಿ ಬೆಳವಣಿಗೆ ನಾವು ಒಂದು ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಿಕೊಡೋದ್ರಿಂದ ಸಾಕಷ್ಟು ಈ ಥರ ದೌರ್ಜನ್ಯ ಆಗಿರಲಿ, ಕಿರುಕುಳಗಳಾಗಲಿ ಅಥವಾ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿರಲಿ ತಡೆಗಟ್ಟಲಿಕ್ಕೆ ಒಂದು ಸಾಧ್ಯ ಇರುತ್ತೆ. ಯಾಕಂದರೆ ಒಳಗಿಂದ ಅವಳು ಒಂದು ಸರ್ತಿ ಸ್ಟ್ರಾಂಗ್ ಆದಮೇಲೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಗೊತ್ತೇ ಇರುತ್ತೆ. ಆ ಥರ ಆದರೆ ಸಾಕಷ್ಟು ಕ್ರೈಮ್ಸ್ ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯ ಮಾತನ್ನು ಹೇಳಿದ್ರಿ ಆರತಿ ತಿವಾರಿ ಅವರು. ಏನಂತ ಹೇಳಿದರೆ ನಮ್ಮ ಮಕ್ಕಳನ್ನು, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಬಹಳ ಸುರಕ್ಷಿತವಾಗಿರ್ತಕ್ಕಂಥ ಬೆಳವಣಿಗೆಗೆ ನಾವು ಯಾವ ರೀತಿಯ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದರ ಬಗ್ಗೆ ನಮ್ಮ ಪಾಲಕರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ನಮಗೆ ಇರುವಂಥ ಕಾನೂನುಗಳು ಏನು, ಸಂರಕ್ಷಣಾ ಕ್ರಮಗಳು ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ಅನ್ನೋದು. ಕೊನೆಯದಾಗಿ ಆರತಿ ತಿವಾರಿ ಅವರು ಹೇಳಿ, ಮುಂದಿನ ಭವಿಷ್ಯದಲ್ಲಿ ಈಗ 33% ನಮಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳ ಒಂದು ಸುರಕ್ಷಿತ ಬದುಕಿಗೆ ನಾವು ಯಾವ ರೀತಿಯನ್ನು ಹೆಜ್ಜೆ ಇಡಬೇಕು ಅಂತ ತಾವು ಹೇಳ್ತೀರಿ? ಇವಾಗ ಇದು ಬಹಳ ಒಂದು ಸೆನ್ಸಿಟಿವ್ ಆಗಿರುವಂಥ ವಿಷಯ ಆಗಿದೆ. ಸೊ ರಿಸರ್ವೇಷನ್ಸ್ ನಮಗೆ ಸರ್ಕಾರವೂ ಆಯಿತು, ಕಾನೂನು ಆಯಿತು, ಎಲ್ಲ ಕಡೆಯಿಂದ ದೇಶದಲ್ಲಿ ಒಂದು ಮಹಿಳೆಯರನ್ನು ಎಷ್ಟು ಮಟ್ಟಿಗೆ ಎಂಪವರ್ ಮಾಡಲಿಕ್ಕೆ ಸಾಧ್ಯ ಇದೆ ಅದೆಲ್ಲ ಆಗ್ತಾನೇ ಇದೆ. ಆದರೆ ಇದರ ಒಂದು ಸೈಡ್ ಎಫೆಕ್ಟ್ ಕೂಡ ನಾನು ಅಬ್ಸರ್ವ್ ಮಾಡಬಲ್ಲೆ. ಇವಾಗ ಈ ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ಹೇಳಬೇಕು ಅಂತಲೇ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಸಮಾಜವು ಒಂದು ತಪ್ಪು ದಿಕ್ಕಿನಲ್ಲಿ ಮುಂದುವರೆಯಬಾರ್ದು. ಈ ಥರ ಎಲ್ಲ ಎಂಪವರ್ಮೆಂಟ್ ಆಗ್ತಾ ಇದೆ ಅಂತ ಸುಮಾರು ಮಟ್ಟಿಗೆ ಕೆಲವೊಮ್ಮೆ ಇದರ ದುರುಪಯೋಗ ಕೂಡ ಆಗ್ತಾ ಇದೆ ಅಂತ ಅನಿಸ್ಲಿಕ್ಕೆ ನಾನು ಇದು ಮಾಡ್ತೀನಿ. ಸೊ ಇಲ್ಲಿ ನಾವು ಇದ್ದಾಗ ನಮ್ಮಲ್ಲಿ ನಾವು ಮೊದಲು ವೆರಿಫೈ ಮಾಡಿಕೊಂಡು ಈ ಕಾನೂನುಗಳು ಅಸ್ತ್ರ ಇದ್ದಂಗೆ, ಎಲ್ಲಿ ನಮ್ಮ ಮೇಲೆ ದೌರ್ಜನ್ಯ ತಪ್ಪಾಗ್ತಾ ಇರ್ತದೆ ಅವಶ್ಯವಾಗಿ ಇದ್ರ ಬಳಕೆ ಮಾಡಬೇಕು, ಇದ್ರ ಉಪಯೋಗ ಮಾಡಬೇಕು, ದುರುಪಯೋಗ ಆಗ್ಲಾರ್ದ ಹಾಗೆ ನೋಡ್ಕೊಳ್ಳೋದು ಒಂದು ಬಹಳ ಇಂಪಾರ್ಟೆಂಟ್ ಆಗಿದೆ. ಬಟ್ ಯಾವ ಕಾರಣಕ್ಕೂ ಅದು ಅತ್ಯಾಚಾರ ಅಥವಾ ಹ್ಯಾರಾಸ್ಮೆಂಟ್ ದ ಅದರ್ ಸೈಡ್ ಕೂಡ ಆಗಿರ್ಬೋದು. ನಮ್ಮ ಡಿಮಾಂಡ್ಸನ್ನು ನಾವು ಜೆನ್ಯೂನ್ ಆಗಿ ರೆಸ್ಪಾನ್ಸಿಬಲ್ ಆಗಿ ನಾವು ತೊಂದರೆ ಆದಾಗ ಕೇಳಬೇಕು ಅನ್ನೋದು ತಮ್ಮ ಹತ್ರ ಇಡ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.
ಸೊ ಸಾಕಷ್ಟು ಕಾನೂನುಗಳಿವೆ. ಈಗ ಹೆಣ್ಮಕ್ಳು ಏನು ಅಂದ್ಕೊಂಡಂಗೆ ಅಷ್ಟು ವೀಕ್ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲ. ಸಮಾನವಾಗಿ ಇದ್ದಾರೆ ಪುರುಷರು. ಭಾರತವು ಪ್ರಧಾನಮಂತ್ರಿ ಒಂದು ಮಹಿಳೆ ಕೊಟ್ಟಿದ್ದಾರೆ, ಇಬ್ಬರು ಪ್ರೆಸಿಡೆಂಟ್ ಒಬ್ಬರು ಮಹಿಳೆ ಇದ್ದಾರೆ, ಇನ್ನೇನೊಬ್ರು ಚೀಫ್ ಜಸ್ಟಿಸ್ ಒಬ್ರು ಆಗಬೇಕು. ಸೊ ಅದನ್ನು ಕೂಡ ವೆರಿ ಸೂನ್ ವಿ ವಿಲ್ ಹ್ಯಾವ್. ಅದು ಬಿಟ್ಟರೆ ರಾಜಕೀಯ ಆಗಿರ್ಬೋದು, ಆರ್ಥಿಕದ ಸೈಂಟಿಫಿಕ್ ಡೆವಲಪ್ಮೆಂಟ್, ಸ್ಪೋರ್ಟ್ಸ್, ಬಿಸ್ನೆಸ್, ಯಾವುದೇ ಒಂದು ಫೀಲ್ಡಲ್ಲಿ ನಾವು ಮಹಿಳೆಯರು ಹಿಂದಿಲ್ಲ. ನಮಗೆ ಸಾಕಷ್ಟು ಎನ್ಕರೇಜ್ಮೆಂಟ್ ಆಗಿರ್ಬೋದು, ಪ್ರೊಟೆಕ್ಷನ್ ಆಗಿರ್ಬೋದು, ಎರಡೂ ಸಿಗ್ತಾ ಇದೆ. ಈ ಎಲ್ಲ ಸಿಕ್ಕಿದ ಒಂದು ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಬರಬೇಕು. ಏನಂತಂದರೆ ನಾವು ಅದನ್ನು ರೆಸ್ಪಾನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನಮ್ಗೆ ನೀವು ಈಗಾಗಲೇ ಹೇಳಿದ್ರಿ 33% ರಿಸರ್ವೇಷನ್ ಇತ್ತು, ಅರ್ಬನ್ ಲೋಕಲ್ ಬಾಡಿಯಲ್ಲಿ ಇವಾಗ 50% ಆಗಿದೆ. ಸೊ ಇದೆಲ್ಲ ಆಗಿರೋದ್ರಿಂದ ನಮ್ಮ ಮೆರಿಟ್ಸ್ ಕೂಡ ನಾವು ಸಾಧಿಸಬೇಕು. ಸುಮ್ಮನೆ ನಾವು ಹೆಣ್ಮಕ್ಳಿದ್ದೀವಿ ನಮಗೆ ರಿಸರ್ವೇಷನ್ ಇದೆಯಾ ಅಂತ ಅಲ್ಲಿ ಬಂದು ನಿಂತ್ಕೊಳ್ಳೋದು ಅಷ್ಟೇ ಅಲ್ಲ. ನಾವು ಯಾವುದೇ ಸ್ಥಾನ ನಮಗೆ ಸಿಕ್ಕಿದಾಗ ಆ ಸ್ಥಾನವನ್ನು ನಾವು ಗೌರವಿಸಬೇಕು, ನಾವು ನಾಲೆಜ್ ಗಳಿಸಬೇಕು, ನಾವು ಓದಬೇಕು, ಜನರ ಜೊತೆ ನ್ಯಾಯ ಕೊಡಬೇಕು, ಇಂಟ್ರಾಕ್ಷನ್ ಮಾಡಬೇಕು. ಅವ್ರ ಕುಂದುಕೊರತೆಗಳನ್ನು ತಿಳ್ಕೊಂಡು ಅದಕ್ಕೆ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇಡ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ನಾವು ಮಾಡಬೇಕು. ಮತ್ತು ನಮ್ಮ ಪ್ರಯತ್ನ ಮೆರಿಟೋರಿಯಸ್ ಆಗಿ ಕೂಡ ಮಾಡಬೇಕು ಅಂತ ನನ್ನ ಅನಿಸಿಕೆ. ತುಂಬ ಒಳ್ಳೆಯದು ಆರತಿ ತಿವಾರಿ ಅವರೇ. ಇಷ್ಟು ಹೊತ್ತಿನ ತನಕ ತಾವು ಮಹಿಳೆಯರ ಹಕ್ಕುಗಳು ಮತ್ತು ಸಂರಕ್ಷಣೆ, ಅದಕ್ಕೆ ನಮ್ಮ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಕಾನೂನುಗಳ ನೆರವು ಹೇಗಿದೆ ಮತ್ತು ಯಾವ ರೀತಿ ಅದನ್ನು ಬಳಸ್ಕೊಳ್ಬೇಕು ಮತ್ತು ನಮ್ಮ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದರ ಬಗ್ಗೆ ಭಾಳ ಕೂಲಂಕಷವಾಗಿ ತಾವು ಮಾಹಿತಿಯನ್ನು ನೀಡಿದ್ದೀರಿ. ನಮ್ಮ ವೀಕ್ಷಕರು ಇದನ್ನು ಭಾಳಷ್ಟು ಅರ್ಥ ಮಾಡ್ಕೊಳ್ತಾರೆ ಮತ್ತು ಸಮಾಜದಲ್ಲಿ ಒಂದು ಪ್ರಗತಿಗೆ ನಾರಿ ಶಕ್ತಿ ರಾಷ್ಟ್ರಶಕ್ತಿ ಅನ್ನೋ ಆ ಪರಿಕಲ್ಪನೆ ಏನಿದೆ ಅದಕ್ಕೆ ಮಹಿಳೆಯರು ತಕ್ಕ ಶಕ್ತಿಯನ್ನು ತುಂಬಲಿಕ್ಕೆ ಇದನ್ನೆಲ್ಲ ಬಳಸ್ಕೊಳ್ಬೇಕು ಅನ್ನೋದು ನಿಮ್ಮ ಮಾತಿನ ಆಶಯ. ತುಂಬ ಧನ್ಯವಾದ. ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು, ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರ ಮತ್ತು ವಿಷಯದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ತಮಗೆಲ್ಲ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.